पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಬೇಕು ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಸಬ್ಬಕ್ಕಿ ಒಂದು 4 ತಾಸು ನೆನೆಸೋಕೆ ಹಾಕ್ಕೋಬೇಕು. ಒಂದು 4 ತಾಸು ನೆನೆಸಿದ್ರೆ ಚೆನ್ನಾಗಿ ನೆಂದಿರ್ತದೆ. ಓಕೆ ಸ್ವಲ್ಪ ಇವಾಗ ಬೇಯಕ್ಕೆ ಇಡಬೇಕು. ಇದನ್ನು ಸಬ್ಬಕ್ಕಿ ನೆಂದಿದೆ. ಓಕೆ, ತೊಳಿಬೇಕು. ನೆನ್ಸಕ್ಕೆ ಹಾಕಬೇಕಾದ್ರೆ ಒಂದು 2-3 ಸಲ ನೀಟಾಗಿ ತೊಳೆದು ನೆನ್ಸಕ್ಕೆ ಹಾಕೋಬೇಕು. ಓಕೆ, ಇವಾಗ ಇದನ್ನು ಬೇಯಲ್ಲಿಡಬೇಕು. ಓಕೆ, ಬೇಯಾಗಿಡ ಸಾಬುದಾನಿಗೆ ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು. ಇವಾಗ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಗೋಡಂಬಿ ಹಾಕೋಬೇಕು. ಓಕೆ, ದ್ರಾಕ್ಷಿ ಹಾಕೋಬೇಕು. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಂಡ್ಮೇಲೆ ಗೋಡಂಬಿ ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಓಕೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ. ನೆಕ್ಸ್ಟ್ ಇವಾಗ ಖರ್ಜೂರ ಹಾಕೊಳ್ತೀನಿ. ಒಣ ಉತ್ತುತ್ತಿ ಅಥವಾ ಖರ್ಜೂರ ಯಾವುದೋ ಒಂದು ಹಾಕೋಬೋದು. ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಅದನ್ನೆಲ್ಲ ಕರ್ದಾಗಿದೆ. ನೀರು ಹಾಕ್ಕೊತೀನಿ. ನೀರು ಕಾಯಲಿತ್ತೀನಿ. ನೀರು ಕಾಯಬೇಕು. ನೀರು ಕಾದರೆ ಇವಾಗ ಸಾಬುದಾನಿ ಒಂದು 4 ಅವರ್ಸ್ ರೆಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಸಾಬುದಾನಿ ಹಾಕೋದು. ಓಕೆ, ನೀರಿನ ಸ್ವಲ್ಪ ಬಬಲ್ಸ್ ಬರಲಿ, ಏನು ಅರ್ಜೆಂಟಿಲ್ಲ. ಓಕೆ, ಇವಾಗ ಸಬ್ಬಕ್ಕಿ ಸ್ವಲ್ಪ ಬೆನಿಬೇಕಿದೆಯಲ್ಲ, ಸಬ್ಬಕ್ಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊ. ಇವಾಗ ಬೆನೀತಾ ಇದೆ. ಇನ್ನೊಂದು ಸ್ವಲ್ಪ ಬೆನಿಬೇಕು. ಓಕೆ, ಇದು ಬೆಂದಿದೆನಾ ಇಲ್ಲ ಅಂತ ಒಂದು ತೊಗೊಂಡು ಚೆಕ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಬೆನೀತಾ ಇದೆ. ನೆಕ್ಸ್ಟ್ ಇವಾಗ ಇದರೊಳಗೆ ಎಲ್ಲರೂ ಸಕ್ಕರೆ ಹಾಕ್ತಾರೆ. ನಾನು ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಓಕೆ, ಹಾಲು ನೀವು ತಿಂತೀರಿ, ಸ್ವಲ್ಪ ನೀವು ಹಾಲು ಬಳಸ್ತೀರಿ ಕುಡಿತೀರಿ ಅಂದ್ರೂ ಹಾಲು ಹಾಕ್ಕೋಬೋದು. ನಾನು ಬೆಲ್ಲ ಹಾಕ್ತೇನೆ. ಇವಾಗ ಇದರೊಳಗೆ ಬೆಲ್ಲ ಹಾಕ್ಕೋಬೇಕು. ಓಕೆ, ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಕ್ವಾಂಟಿಟಿ ನೋಡಿ ಹಾಕೋಬೇಕು. ನೀವು ಜಾಸ್ತಿ ತಿಂತೀರ ಸ್ವಲ್ಪ ತಿಂತೀರ ಅಂತೇಳಿ. ಇದು ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ಓಕೆ, ಇವಾಗ ಎಲ್ಲ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಕಡ್ದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತೀನಿ. ಓಕೆ, ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬೆನಿಬೇಕಿದ್ದು, ಬೆಲ್ಲನೂ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಗ್ಯಾಸ್ ಮೇಲೆ ಇದ್ದೀನಿ. ಓಕೆ, ಸ್ವಲ್ಪ ಶೇಂಗಾ ಹುರ್ಕೊತೀನಿ. ಶೇಂಗಾ ಸಿಪ್ಪೆ ಎಲ್ಲ ತೆಗಿಬೇಕು. ಸ್ವಲ್ಪ ಹುರ್ಕೋಣ. ಓಕೆ, ಸ್ವಲ್ಪ ಸಾಫ್ಟ್ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕಿದೆಲ್ಲ. ಹಸಿ ವಾಸನೆ ಹೋಗೋ, ಈಗ ಹಸಿ ಇರುತ್ತೆ, ಹಾಗಾಗಿ ಹಸಿ ವಾಸನೆ ಹೋಗೋಂಗೆ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಎಲ್ಲ ಹುರಿದಿದೆಲ್ಲ ಅದ್ರದ್ದು ಪೌಡ್ರ್ ಇದು. ಓಕೆ, ತರಿಯಾಗಿ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಎಲ್ಲ ಏನಿಲ್ಲ, ತರಿಯಾಗಿ. ಓಕೆ, ನೆಕ್ಸ್ಟ್ ಇವಾಗ ಡೆಕೋರೇಷನ್ಗೆ ಸ್ವಲ್ಪ ಪಿಸ್ತಾ ಹಾಕ್ಕೊತೀನಿ. ಓಕೆ, ರೆಡಿ ಆಯ್ತಿದೆ. ಈಗ ನೆಕ್ಸ್ಟ್ ಸರ್ವಿಂಗ್ ಬೌಲಿಗೆ ಹಾಕ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಮಗೆ ಇದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಯಾಕಂದರೆ ಸಬ್ಬಕ್ಕಿ ಅಂದರೆ ಬಿಸಿಲಿಗೆ ತಂಪಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಎಲ್ಲ ಆರೋಗ್ಯಕರವಾಗಿರುವಂಥವೇ ಪದಾರ್ಥ ಬಳಸಿದ್ದೀನಿ ನಾನು. ಯಾಕಂದರೆ ಗೋಡಂಬಿ, ದ್ರಾಕ್ಷಿ, ಶೇಂಗಾ, ಬೆಲ್ಲ ಹಾಗೂ ಸಬ್ಬಕ್ಕಿ ಮತ್ತು ಖರ್ಜೂರ, ಪಿಸ್ತಾ ಹಾಗೂ ಏಲಕ್ಕಿ ಹಾಕಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಎಲ್ಲದು ಬಿಸಿಲಿರೋದ್ರಿಂದ ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ತಿಂದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.